ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ಯಂಗ್ ಟ್ರೇಡರ್ಸ್ಗೆ ಹೆಲ್ಪ್ ಆಗುತ್ತೆ. ಕ್ಯಾನ್ ವಿ ಗೋ ಹೆಡ್? ಓಕೆ. ಸೊ ಮಿಲೆನಿಯಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾದರೂ ಇತ್ತು. ಆ ಥರ ಏನು ಹೇಳ್ಬೇಕಂತಂದ್ರೆ, ಫಸ್ಟ್ ಆಫ್ ಆಲ್ ನಾನು ಹಿಂದ್ಗಡೆಯಿಂದ ಫಸ್ಟ್ ಬೇರೆಯವ್ರಿಗೆಲ್ಲ ರೊಕ್ಕ ಕೊಟ್ಟು ಈ ಥರ ಫೇಕಲ್ಲಿ ಇದು ಮಾಡಿದ್ದೀನಿ ಮೇಡಮ್. ಅದಾದಮೇಲೆ ಟೆಲಿಗ್ರಾಮಲ್ಲಿ ಕೆಲವು ಸಿಗ್ನಲ್ಸ್ ಫಾಲೋ ಮಾಡಿದೆ. ಅದಾದಮೇಲೆ ಸ್ವಲ್ಪ ರೊಕ್ಕಗಳನ್ನು ಕಳ್ಕೊಂಡಿನಿ. ಯಾಕಂತಂದರೆ ನನಗೇನು ಇವಾಗ ತಾನೇ ಜಸ್ಟ್ ಡಿಗ್ರಿ ಮುಗಿಸಿದ್ದೀನಿ. ಡಿಗ್ರಿ ಮುಗಿಸಿ ಇಷ್ಟು ವರ್ಷ ಆದ್ರೂ ನಾನು ಫಾರ್ಮಸಿ ಮುಗಿಸಿದ್ದೀನಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದರೆ 4 ಲಕ್ಷ ಕೊಟ್ಟು ಫಾರ್ಮಸಿ ಓದಿ ಅವ್ರು ಕೂಡ 20,000 30,000ಕ್ಕೆ ತಿಂಗಳಂಗಟ್ಲೆ ವರ್ಕ್ ಮಾಡಿ ಫ್ಯಾಮಿಲಿನ ಬಿಟ್ಟು ಊರ ಹೊರಗಡೆ ಇದ್ದು ಏಕೆ ಮಾಡ್ಬೇಕು, ಇದನ್ನ ಯಾಕೆ ಮಾಡಬೇಕು ಅಂತಂದ್ರೆ. ಆಮೇಲೆ ಕೆಲವೊಂದ್ಸಲ ನಮ್ಮ ಫ್ರೆಂಡ್ಸ್ ಎಲ್ಲ ಟ್ರೇಡ್ ಮಾಡ್ತಾಯಿದ್ರು, ಅವ್ರೇನೋ ಮಾಡ್ತಿದ್ರು ಅಂತಂತಂದು ಹೋಗ್ಲಿ, ಅವ್ರಿಗೆ ಗೊತ್ತಿದೆ ಅದ್ರ ಬಗ್ಗೆ. ನಾನು ರೊಕ್ಕ ಹಾಕಿ ಕೆಲವೊಂದ್ಸಲ ಲಾಸ್ ಕೂಡ ಆಗಿದ್ದೀನಿ. ನಾನೇನು ಅಂದ್ಕೊಂಡೆ, ನಾನು ಒಳ್ಳೆ ಟ್ರೇಡರ್ ಆಗಬೇಕು, ಸೊ MG ಕ್ಲಾಸಿಗೆ ಬರಬೇಕು ಅಂತಂತಂದು ನನಗೆ ಐಡಿಯಾನೂ ಇದ್ದಿದ್ದಿಲ್ಲ. ಸೊ ಇನ್ಸ್ಟಾಗ್ರಾಮಲ್ಲಿ ಸರ್ ಐಡಿ ನೋಡಿದೆ, ಆಮೇಲೆ ಫಾಲೋ ಮಾಡಿದೆ, ಆಮೇಲೆ ನಿಮ್ಮ ಕಮೆಂಟ್ಸು, ಆಮೇಲೆ ಸರ್ ರಿವ್ಯೂಸು, ಆಮೇಲೆ ಜನಗಳು ಹೇಳ್ತಿದ್ರಲ್ಲ ಅದನ್ನ ನೋಡಿ ಫಾಲೋ ಮಾಡಿ ಇಲ್ಲಿ ಬಂದೆ. ಲವ್ಲಿ. ಮಿಲೆನಿಯಸ್ ಗ್ರೂಪ್ ಬಂದಾದ್ಮೇಲೆ ಟ್ರೇಡಿಂಗಲ್ಲಿ ಈ ಒಂದು ಟಾಪಿಕ್ ಇದುವರೆಗೂ ನಿಮ್ಗೆ ಅರ್ಥ ಆಗ್ತಿರ್ಲಿಲ್ಲ, ಬಟ್ ಈಗ ಈ 3 ದಿನದಿಂದ ಕ್ಲಿಯರ್ ಆಗಿದೆ ಅಂತ ಏನಾದ್ರು ಇದೆಯಾ? ಇದೆ ಮೇಡಮ್. ಏಕಂತಂದರೆ ಕೆಲವೊಂದ್ಸಲ ಸಿಗ್ನಲಲ್ಲಿ ಫಾಲೋ ಮಾಡ್ತಿದ್ದೆ, ಟೆಕ್ನಿಕ್ ಗೊತ್ತಿದ್ದಿಲ್ಲ, ಎಲ್ಲೋ ಬೈ ಮಾಡ್ತಿದ್ದೆ, ಎಲ್ಲೋ ಸೇಲ್ ಮಾಡ್ತಿದ್ದೆ. ಕೆಲವೊಂದ್ಸಲ ಹೆಂಗಾಗುತ್ತೆ, ಕೆಲವೊಂದ್ಸಲ ಟೆಲಿಗ್ರಾಮಲ್ಲಿ ನೋಡಿದ್ದೀನಿ, ಯೂಟ್ಯೂಬಲ್ಲಿ ನೋಡಿದ್ದೀನಿ, ಬಾರ್ ಚಾಟ್ ಅಂದರೆ ಎಲ್ಲ ಟ್ರೇಡಿಂಗ್ ಬಗ್ಗೆ ಗೊತ್ತಿತ್ತು. ಬಟ್ ನಾನು ಟೆಕ್ನಿಕ್ ಏನು ಯೂಸ್ ಮಾಡ್ಬೇಕಂತಲೇ ಗೊತ್ತಿದ್ದಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಒಳ್ಳೆ ಒಂದು ಟೆಕ್ನಿಕ್ ಬೇಕು, ನಂಗೆ ನಾಲೆಜ್ ಬೇಕು ಅಂತಂತಂದರೆ ಪ್ರಾಪರ್ ಒಬ್ಬಳೆ ಈಗ ಸ್ಟೂಡೆಂಟ್ಸ್ ಒಬ್ರು ಇದು ಮಾಡಬೇಕು ಅಂತಂದರೆ ಪ್ರಾಪರ್ ಟೀಚರ್ ಬೇಕು ಸ್ಕೂಲಲ್ಲಿ. ಈಗ ನಾವು ಒಂದು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಪಾಸ್ ಆಗಬೇಕು ಅಂತಂತಂದರೆ ಟೀಚರ್ ಗೈಡ್ ಇದ್ದರೆ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಪಾಸ್ ಆಗ್ತೀವಿ. ನನಗೆ ಅಕ್ಷರನೇ ಗೊತ್ತಿಲ್ಲಪ್ಪ, ಒಂದು ವರ್ಡ್ ಓದಬೇಕಂತಂದ್ರೆ ಗೊತ್ತಿಲ್ಲ ಅಂತಂದಮೇಲೆ ಹೇಗೆ ಪಾಸ್ ಮಾಡ್ತೇನೆ ಅಂತ ಗೊತ್ತಿಲ್ಲ. ಸೊ ಟ್ರೇಡಿಂಗ್ ಕಲಿಬೇಕು ಅಂತಂತಂದರೆ ನಾನು ಒಳ್ಳೆ ಒಂದು ಇನ್ಸ್ಟಿಟ್ಯೂಟ್ ಸೇರಬೇಕು, ಒಳ್ಳೆ ಗ್ರೂಪಿಗೆ ಸೇರಬೇಕು ಅಂತ ಗೊತ್ತಾಯಿತು. ಅದಾದಮೇಲೆ MG ಸರ್, ಡಾಕ್ಟರ್ ಮೋಹನ್ ಸರ್ ಏನಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಅದಾದಮೇಲೆ ಇಲ್ಲ ಸರ್, ನಾವು ನಿಮ್ಗೆ ಕಂಪ್ಲೀಟಾಗಿ ಟ್ರೇಡಿಂಗ್ ಹೇಳ್ಕೊಡ್ತೀವಿ ಅಂತಂದ್ರೆ. ಫಸ್ಟ್ ಆಫ್ ಆಲ್ ಇಲ್ಲಿ ರೊಕ್ಕ ಹಾಕೋಕೆ ನಂಗೆ ಭಯ ಇತ್ತು. 2,100 ರೂಪಾಯಿ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ತಿದ್ದೆ. ಆಮೇಲೆ ಅವರು 1-2 ಲೈವ್ ಸೆಷನ್ ಕ್ಲಾಸ್ ಕೇಳಿದೆ. ಅದಾದಮೇಲೆ ನಾನು ಕಂಪ್ಲೀಟ್ ಮಾಡಿ ಎಷ್ಟೋ ರೊಕ್ಕ ಕಳ್ಕೊಂಡಿನಿ, ಇಲ್ಲಿ ಹೋದಂತ ನಾನು ಇಂಪ್ರೂವ್ ಆಗ್ತೀನಿ ಅಂತಂದು. ಬಟ್ ಈ 3 ಡೇಸ್ದಲ್ಲಿ ನಾನು ತುಂಬಾ ಕಲ್ತಿದ್ದೀನಿ. ಓಕೆ, ಗ್ರೇಟ್. ಈ 3 ದಿನದಿಂದ ಮೋಹನ್ ಸರ್ನ ನೋಡ್ಕೊಂಡು ಬರ್ತಿದ್ದೀರಾ, ಅವ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಮೋಹನ್ ಸರ್ ಬಗ್ಗೆ ಹೇಳ್ಬೇಕು ಅಂತಂದರೆ ಅವ್ರು ತುಂಬ ಯೂಸ್ ನಾಲೆಜ್ ಇದೆ. ಅದಾದಮೇಲೆ ಅವ್ರಿಗೆ ಅವರು ಬೆಳಿಬೇಕು ಅನ್ನೋದಕ್ಕಿಂತ ಜನರನ್ನು ಬೆಳೆಸಬೇಕು. ಜಗತ್ತಿನಲ್ಲಿ ಇಷ್ಟೆಲ್ಲ ದುಡ್ಡಿದೆ, ನಾನು ಒಬ್ಬರೇ ಬೆಳಿಬೇಕು ಅನ್ನೋಕ್ಕಿಂತ ಜನರನ್ನು ಬೆಳೆಸಬೇಕು, ನನ್ನಿಂದ ಒಂದು ಗ್ರೂಪ್ ರನ್ ಆಗಬೇಕು, ಎಲ್ಲರನ್ನೂ ಬೆಳೆಸ್ಬೇಕು ಅನ್ನೋ ಕಾನ್ಫಿಡೆಂಟ್ ಇದೆ. ಅದಾದಮೇಲೆ ಟ್ರೇಡಿಂಗಲ್ಲಿ ಏನಿದೆ, ಏನು ಇಂಪಾರ್ಟೆನ್ಸ್ ಇದೆ ಅದನ್ನ ಹೇಳ್ತಿದ್ದಾರೆ. ಫಸ್ಟ್ ಆಫ್ ಆಲ್ ಅವ್ರು ಏನು ಮಾಡ್ತಿದ್ದಾರೆ, ಬಡವರಿಂದ ಹಿಡ್ಕೊಂಡು ನಾಟ್ ಓನ್ಲಿ ರಿಚ್, ನಾಟ್ ಓನ್ಲಿ ಬಡವರು ಬೆಳಿಬೇಕು, ಎಲ್ಲರೂ ಬೆಳಿಬೇಕು. ಅವ್ರೇನು ಕೆಲವು ಹೆಣ್ಮಕ್ಳಿಗೆ ಮನೆಯಲ್ಲಿ ಅವ್ರದ್ದು ಆದಂಥ ಕಷ್ಟ ಇದೆ, ಗಂಡನ ಮಾತು ಕೇಳಿ ಎಲ್ಲ ಫೇಸ್ ಮಾಡಿ ಅವ್ರು ಇರೋದಕ್ಕಿಂತ, ಸೊ ಅವರು ಹೆಣ್ಮಕ್ಳಾದ್ರೂ ಓಕೆ, ಗಂಡು ಮಕ್ಕಳಾದ್ರೂ ಓಕೆ, ಎಲ್ಲರೂ ಕಲಿಬೇಕು. ಇದನ್ನ ಒಳ್ಳೆ ರೊಕ್ಕ ಮಾಡಬೇಕು. 30,000 40,000 ಕೊಡೋಕೆ 8 ತಾಸು 5 ತಾಸು ಎಲ್ಲೋ ಇದ್ದು ರೊಕ್ಕ ಮಾಡೋದಕ್ಕಿಂತ ಈ ಕ್ಲಾಸ್ ಕಲ್ತ್ನೆ ಅಂತಂದ್ರೆ ನಾವು ರೊಕ್ಕ ಮಾಡೋದು ಚೆನ್ನಾಗಿರ್ಬೋದು ಅನ್ನೋದು ಇರ್ಬೋದು. ಓಕೆ, ಥ್ಯಾಂಕ್ ಯು.